ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ದತ್ತಾತ್ರೇಯಾಯ ನಮಃ. ಓಂ ಶ್ರೀ ವಿಠಲಾನಂದ ಸದ್ಗುರುಭ್ಯೋ ನಮಃ. ವಂದೇ ಶಂಕರಂ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಮ್ಯಹಂ. ದಾದರ್ನಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಮಠ. ಶ್ರೀ ಸ್ವಾಮಿ ಸಮರ್ಥರ ಮಠವು ಬೊಂಬಾಯಿಯ ದಾದರ್ನಲ್ಲಿ ಶ್ರೀ ಬಾಲಕೃಷ್ಣ ಮಹಾರಾಜ್ ಎಂಬುವವರಿಂದ ಸ್ಥಾಪಿಸಲ್ಪಟ್ಟಿದೆ. ಆತನನ್ನು ಮಹಾಯೋಗಿ ಸುಲ್ತಾನ್ ಎಂದು ಕರೆಯುತ್ತಾರೆ. ಆದರೆ ಅವರು ಸಮಾಧಿಯ ನಂತರ ಅವರ ಪತ್ನಿ ಶ್ರೀಮತಿ ಕಮಲಾಮಾತೆ ಪತಿಯ ವಿಯೋಗದಿಂದ ಸಹಿಸಲಾರದಷ್ಟು ದುಃಖದಿಂದ ಮುಳುಗಿ ಹೋದಳು. ಆದರೂ ಏನೂ ಮಾಡಲಾರದ ಪರಿಸ್ಥಿತಿ. ಮಠದ ನಿರ್ವಹಣೆ ಇವರ ಜವಾಬ್ದಾರಿಯಾಗಿತ್ತು. ಆಕೆಯು ಶ್ರೀ ಮಹಾರಾಜರ ಪಾದಕ್ಕೆರಗಿ ತುಂಬಾ ದುಃಖಿಸಿದಳು. ಆಗ ಶ್ರೀ ಮಹಾರಾಜರು ಆಕೆಯ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಆಕೆಗೆ ಒಂದು ರೀತಿಯ ಸಮಾಧಿಯ ಸ್ಥಿತಿಯನ್ನು ಅನುಗ್ರಹಿಸಿದರು. ಆಕೆಗೆ ತನ್ನ ಪತಿಯು ಸ್ವಾಮಿ ಸಮರ್ಥರ ಒಡಿಲಲ್ಲಿ ಕುಳಿತಿರುವಂತೆ ಕಂಡು ಬಂದಿತು. ನಂತರ ಶ್ರೀ ಶಂಕರ ಮಹಾರಾಜರಿಗೆ ಪುನಃ ವಂದಿಸಿ ಹೊರಟು ಹೋದಳು. ಶ್ರೀ ಶಂಕರ ಮಹಾರಾಜರು ಆ ಮಠವನ್ನು ಯಾವಾಗಲೂ ದರ್ಶಿಸುತ್ತಿದ್ದರು ಮತ್ತು ಸ್ವಾಮಿ ಸಮರ್ಥರೊಂದಿಗೆ ಮಾತಾಡುತ್ತಿರುವುದನ್ನು ಡೋಬಿಲಿ ವಾಸಿಯಾದ ಶ್ರೀ ಪಾಂಡೆ ಎಂಬುವರು ನೋಡಿದ್ದಾರೆ. ಬಹುಭಾಷಾ ಪ್ರವೀಣರು ಶ್ರೀ ಶಂಕರ ಮಹಾರಾಜರು ಒಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಉಳ್ಳವರು. ಯಾರಾದರೊಬ್ಬ ವ್ಯಕ್ತಿಯು ಅವರನ್ನು ಇಂಗ್ಲಿಶಿನಲ್ಲಿ ಪ್ರಶ್ನಿಸಿದರೆ ಸರಿಯಾದ ವ್ಯಾಕರಣದಿಂದ ಅದೇ ಇಂಗ್ಲಿಶಿನಲ್ಲಿ ಉತ್ತರಿಸುತ್ತಿದ್ದರು. ಮುಸ್ಲಿಮರು ಯಾರಾದರೂ ಪ್ರಶ್ನಿಸಿದರೆ ಕುರಾನ್ನಲ್ಲಿರುವ ವಾಕ್ಯವನ್ನು ಉದಾಹರಿಸಿ ಉತ್ತರವನ್ನು ಕೊಡುತ್ತಿದ್ದರು. ಅವರು ಯಾವಾಗಲೂ ಶಾಲೆಗಾಗಲಿ ಕಾಲೇಜಿಗಾಗಲಿ ಹೋದ ದಾಖಲೆಗಳಿಲ್ಲ. ಆದರೆ ಪ್ರಪಂಚದಲ್ಲಿರುವ ಎಲ್ಲ ಭಾಷೆಗಳನ್ನು ಬಹಳ ಸರಳವಾಗಿ ಮಾತನಾಡುತ್ತಿದ್ದರು. ಜಂತುಗಳು ಮತ್ತು ಪ್ರಾಣಿಗಳ ಭಾಷೆಯನ್ನು ಸಹ ಅರ್ಥ ಮಾಡಿಕೊಳ್ಳುತ್ತಿದ್ದರು. ಪ್ರಪಂಚದಲ್ಲಿರುವ ಎಲ್ಲ ಭಾಷೆಗಳ ಮೂಲವು ಅವರಿಗೆ ತಿಳಿದಿತ್ತು. ಶ್ರೀ ಶಂಕರ ಮಹಾರಾಜರು ವಿವಿಧ ರೂಪಗಳಲ್ಲಿ ದರ್ಶನ ಕೊಡುತ್ತಿದ್ದರು. ಒಂದೇ ಕಡೆ ಇದ್ದು ಬೇರೆ ಬೇರೆ ದೇಶಗಳಲ್ಲಿರುವ ಭಕ್ತರಿಗೆ ದರ್ಶನ ಕೊಟ್ಟು ಕಾಪಾಡುತ್ತಿದ್ದರು. ನೀನು ಒಂದು ಹೆಜ್ಜೆ ಅವರ ಕಡೆ ಹಾಕಿದರೆ ನಿನ್ನ ಕಡೆಗೆ ಅವರು 10 ಹೆಜ್ಜೆ ಹಾಕುತ್ತಾರೆ. ಅಪಾಯದಿಂದ ಕಾಪಾಡುತ್ತಾರೆ. ದೃಢವಾದ ಭಕ್ತಿಯು ಜೀವನವನ್ನು ಶುದ್ಧ ಮಾಡಿಸಿ ಸುಖ ಸಂತೋಷವನ್ನು ಕೊಡುತ್ತದೆ. ಮಿಕ್ಕ ಪ್ರಪಂಚದ ಲೆಕ್ಕಗಳಿಗಿಂತ ಶ್ರೀ ಶಂಕರ ಮಹಾರಾಜರ ಲೆಕ್ಕವು ಭಿನ್ನವಾಗಿರುತ್ತದೆ. ಅಸಾಧ್ಯವಾದುದನ್ನು ಕೋರಿದರೂ ಸಹ ಶ್ರೀ ಶಂಕರ ಮಹಾರಾಜರು ನೆರವೇರಿಸುತ್ತಾರೆ. ಆದುದರಿಂದ ಶ್ರೀ ಮಹಾರಾಜರಲ್ಲಿ ಭಕ್ತಿ ನಂಬಿಕೆ ಇದ್ದಲ್ಲಿ ಅವರ ಭಕ್ತರಿಗೆಲ್ಲ ಸರ್ವ ಸೌಖ್ಯವನ್ನು ಅನುಗ್ರಹಿಸುತ್ತಾರೆಂಬುದು ಅಕ್ಷರಶಃ ಸತ್ಯ. ಅವರನ್ನು ಸೇರಲು ಅವರ ಪ್ರೀತಿಯನ್ನು ಹೊಂದಲು ಅತ್ಯಂತ ಸುಲಭ ಮಾರ್ಗವಿದೊಂದೇ. ಗಾಯಕಿ ಯಲ್ಲೂಬಾಯಿ ಮನೆ ಒಬ್ಬಳು ಗಾಯಕಿ. ಆಕೆ ಜಾರ್ ಎಂಬ ಕುಟುಂಬಕ್ಕೆ ಹೊಂದಿದವಳು. ಆಕೆ ಅಗರ್ಭ ಶ್ರೀಮಂತಳು. ಆಕೆ ಸಂಪದ್ಭರಿತ ಕುಟುಂಬಕ್ಕೆ ಸೇರಿದವಳಾದ್ದರಿಂದ ಜೀವನವನ್ನು ವಿಲಾಸವಂತವಾಗಿ ಸಾಗಿಸುತ್ತಿದ್ದಳು. ಆಕೆಯದು ಸುಖಮಯ ಜೀವನ. ಆಕೆಯ ಬಂಗಲೆಯು ಸುಖ ಸಂತೋಷದಿಂದ ತುಂಬಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಆಕೆಯ ಮಗ ಆಕಸ್ಮಿಕವಾಗಿ ಸತ್ತು ಹೋದನು. ಆ ದುಃಖವು ಆಕೆಯನ್ನು ಆಕೆಯ ತಾಯಿಯನ್ನು ಸಹ ಬಹಳ ದುಃಖಕ್ಕೀಡು ಮಾಡಿತು. ಸುಖ ಸಂತೋಷದಿಂದಿದ್ದ ಬಂಗಲೆಯು ಗಾಢಾಂಧಕಾರದಲ್ಲಿ ಮುಳುಗಿತು. ಆರಾಧನೆಯ ಭಾಗವಾಗಿ ಆಕೆ ನರಸೋಬವಾಡಿ ಯಾತ್ರೆ ಮಾಡಿದಳು. ಆಕೆಯು ದುಃಖದಿಂದ ಹೊರಬೀಳಲು ದೈವಾರಾಧನೆಯನ್ನು ಆಯ್ದುಕೊಂಡಳು. ನರಸೋಬವಾಡಿ ಶ್ರೀ ದತ್ತಾತ್ರೇಯ ಸ್ವಾಮಿಯ ಪಾದುಕಾ ಕ್ಷೇತ್ರ. ಶ್ರೀ ನರಸಿಂಹ ಸರಸ್ವತಿಯವರು ಸ್ವತಃ ನೆಲೆಸಿದ ಕ್ಷೇತ್ರ. ಆಕೆಗೆ ಅಲ್ಲಿ ಶ್ರೀ ಶಂಕರ ಮಹಾರಾಜರ ದರ್ಶನವಾಯಿತು. ಆಕೆ ಅವರ ಪಾದುಕೆಗಳಿಗೆ ನಮಸ್ಕರಿಸಿ ಪ್ರಾರ್ಥಿಸಿದಳು. ಆಕೆಯ ಹೃದಯದಲ್ಲಿರುವ ವಿಷಯವನ್ನರಿತರು ಮಹಾರಾಜರು. ಶ್ರೀ ಮಹಾರಾಜರು ಆಕೆಯನ್ನು ಭಜನೆಗಳು ಮತ್ತು ಕೀರ್ತನೆಗಳನ್ನು ಗಾನ ಮಾಡಿದ್ದರು. ಆದರೆ ಆಕೆಯ ಮಗನನ್ನು ಕಳೆದುಕೊಂಡ ದುಃಖದಿಂದಿರುವುದರಿಂದ ಹಾಡುವುದನ್ನು ಬಿಟ್ಟಿದ್ದಳು. ಅಭ್ಯಾಸ ತಪ್ಪಿದ್ದರಿಂದ ಆಕೆ ಹೇಗೆ ಹಾಡುವುದೆಂದು ಯೋಚಿಸುತ್ತಿದ್ದಂತೆಯೇ ಶ್ರೀ ಮಹಾರಾಜರು ಆಕೆಯನ್ನು ತದೇಕದಿಂದ ನೋಡಲು ಪ್ರಾರಂಭಿಸಿದರು. ಆಕೆಯು ತಂಬೂರ ಮೀಟುತ್ತಾ ತದೇಕವಾಗಿ ಹಾಡಲಾರಂಭಿಸಿದಳು. ಆಕೆಯನ್ನು ಹೀಗೆಯೇ ಗಾನವನ್ನು ಮಾಡಬೇಕು, ಎಂದಿಗೂ ಬಿಡಬೇಡ ಎಂದು ಆಜ್ಞಾಪಿಸಿದರು. ಶ್ರೀ ಶಂಕರ ಮಹಾರಾಜರ ಆಗಮನ ಅವಳ ಜೀವನವನ್ನೇ ಬದಲಾಯಿಸಿತು. ಆಕೆಯ ಮತ್ತು ಆಕೆಯ ತಾಯಿಯ ಜೀವನದಲ್ಲಿ ಸುಖ ಸಂತೋಷವನ್ನು ತುಂಬಿತು. ಶ್ರೀ ಶಂಕರ ಮಹಾರಾಜರು ಯಲ್ಲೂಬಾಯಿ ಬಂಗಲೆಯಲ್ಲಿ ಔದುಂಬರದ ಕೆಳಗೆ ಶ್ರೀ ದತ್ತಪಾದಕೆಗಳನ್ನು ಪ್ರತಿಷ್ಠಿಸಿದರು. ಯಲ್ಲೂಬಾಯಿ ಮತ್ತು ಅವರ ತಾಯಿಯರ ಹೃದಯದಲ್ಲಿ ಶ್ರೀ ಶಂಕರ ಮಹಾರಾಜರಿಗೆ ಉನ್ನತ ಸ್ಥಾನವಿದೆ. ಆಕೆ ತನ್ನ ಬಂಗಲೆಯಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿ ಮತ್ತು ಶ್ರೀ ಶಂಕರ ಮಹಾರಾಜರ ಚಿತ್ರಪಟವನ್ನಿಟ್ಟಿದ್ದಾಳೆ. ಯಲ್ಲೂಬಾಯಿಗೆ ಶ್ರೀ ಮಹಾರಾಜರೆಂದರೆ ಗಾಢವಾದ ಭಕ್ತಿ ಮತ್ತು ಅಪಾರವಾದ ವಿಶ್ವಾಸ.
ಈ ಭಕ್ತಿ ವಿಶ್ವಾಸಗಳಿಗೆ ಸರಿಯಾದ ಫಲ ಹೊಂದಿದ್ದಳಾಕೆ. ಒಂದು ದಿನ ಪಾದುಕಾ ಸ್ಥಾನದಲ್ಲಿ ಶ್ರೀ ಶಂಕರ ಮಹಾರಾಜರನ್ನು ಭಕ್ತಿಯೊಂದಿಗೆ ದರ್ಶಿಸಿದಳು ಮತ್ತು ಅವರ ಸ್ಥಾನದಲ್ಲಿ ಬಾಲಕೃಷ್ಣನನ್ನು ದರ್ಶಿಸಿದಳು. ಆ ದಿನದಿಂದ ಆಕೆಯ ಭಕ್ತಿ ವಿಶ್ವಾಸಗಳು ಮತ್ತಷ್ಟು ಗಾಢವಾದವು. ಯಲ್ಲೂಬಾಯಿ ಮನೆ ಮತ್ತು ದೈ ಸಾಹೇಬ್ ಮೆಹಂದಲೆ ಜೊತೆ ಸೇರಿ ಅವರ ಬಂಗಲೆಯಲ್ಲಿ ಜ್ಞಾನೇಶ್ವರಿಯನ್ನು ಗಾನ ಮಾಡಲು ಪ್ರಾರಂಭಿಸಿದರು. ಆ ಗಾನದಿಂದ ಬಂಗಲೆಯು ಪ್ರತಿಧ್ವನಿಸುತ್ತಿತ್ತು. ಈ ವಿಧವಾದ ಗಾನ ಪರಂಪರೆ 32 ವರ್ಷಗಳು ನಿರಂತರವಾಗಿ ಸಾಗಿತು. ಯಲ್ಲೂಬಾಯಿಯೇ ಅಲ್ಲದೆ ಎಷ್ಟೋ ಜನ ಶ್ರೀ ಶಂಕರ ಮಹಾರಾಜರ ಭಕ್ತರಾಗಿ ಸುಖ ಶಾಂತಿಯಿಂದ ಜೀವಿಸಿದರು. ನಾವು ಸಹ ಆ ಪರಮ ಗುರು ಶ್ರೀ ಶಂಕರ ಮಹಾರಾಜರ ಅನುಗ್ರಹವನ್ನು ಏಕೆ ಹೊಂದಬಾರದು? ಈ ಕ್ಷಣದಿಂದಲೇ ಶರಣಾಗೋಣ. ಜೈ ಶಂಕರ್, ಜೈ ಜೈ ಶಂಕರ್. ಭಕ್ತರ ಸಂರಕ್ಷಣೆ. ಡಾಕ್ಟರ್ ಬೋಯೆ ಎಂಬುವವರು ಶ್ರೀ ಶಂಕರ ಮಹಾರಾಜರ ಭಕ್ತ. ಆತನು ಒಮ್ಮೆ ಅಮರನಾಥ್ ದರ್ಶನ ಮಾಡಬೇಕೆಂದು ಸಂಕಲ್ಪಿಸಿ ಯಾತ್ರೆಗೆ ಹೊರಟನು. ಅಮರನಾಥ್ ಯಾತ್ರೆಯನ್ನು ನಡೆದಾಗಲಿ ಇಲ್ಲವೇ ಕುದುರೆಯ ಮೇಲೆಯಾಗಲಿ ಮಾಡಬೇಕು. ದಾರಿಯಲ್ಲಿ ಹಳ್ಳಕೊಳ್ಳಗಳಿರುವುದರಿಂದ ಅವನ ಕುದುರೆಯು ಜಾರಿ ಕಣಿವೆಯಲ್ಲಿ ಬಿದ್ದಿತು. ಅವನ ಜೊತೆ ಪ್ರಯಾಣಿಸುತ್ತಿರುವ ಭಕ್ತರೆಲ್ಲರೂ ಕುದುರೆಯ ಮೇಲೆ ಆತನು ಮರಣಿಸಿದನೆಂದು ಭಾವಿಸಿದರು. ಆದರೆ ಅವನು ಬೀಳುವಾಗ ತನ್ನ ಇಷ್ಟದೈವವಾದ ಶಂಕರ ಮಹಾರಾಜರನ್ನು ಪ್ರಾರ್ಥಿಸಿದನು. ತಕ್ಷಣವೇ ನಮ್ಮ ಮಹಾರಾಜರು ಆತನನ್ನು ಮತ್ತು ಆತನ ಕುದುರೆಯನ್ನು ಮೇಲಕ್ಕೆ ತೆಗೆದು ನಿಲ್ಲಿಸಿದರು. ದತ್ತಾತ್ರೇಯ ನಾಮಗಳನ್ನು ಸ್ಮೃತಿ ಮಾತ್ರ ಪ್ರಸನ್ನತಃ ಎಂಬುವ ವಾಗ್ದಾನವು ಈ ದಿನ ವರಾದನಿಗೆ ವಜ್ರಕವಚವನ್ನು ಪ್ರಸಾದಿಸಿದ ಅಂದಿನಿಂದ ಈ ದಿನ ದತ್ತಾವತಾರ ಪರಂಪರೆಯವರೆಗೂ ಅಕ್ಷರ ಸತ್ಯವಾಗಿ ನಡೆಯುತ್ತಿದೆ. ಶ್ರೀ ಬೋಯೆಯನ್ನು ಮತ್ತು ಅವರ ಕುದುರೆಯನ್ನು ರಕ್ಷಿಸುವುದರ ಮೂಲಕ ತಾನು ದತ್ತಾತ್ರೇಯನೆಂದು ಮತ್ತೊಮ್ಮೆ ನಿರೂಪಿಸಿದರು. ಇಂತಹ ಲೀಲೆಗಳನ್ನು ದತ್ತಭಕ್ತರಿಗೆ ನಿತ್ಯಾನುಭವವಾಗಿರುವುದು ಸಹಜ. ಶ್ರೀ ಶಂಕರ ಮಹಾರಾಜರ ಭಕ್ತಿ. ಇಲ್ಲಿಯವರೆಗೂ ನಡೆದ ಲೀಲೆಗಳಲ್ಲಿ ಶ್ರೀ ಮಹಾರಾಜರ ಶಕ್ತಿಯನ್ನು ನಾವು ತಿಳಿದುಕೊಂಡೆವು. ಮತ್ತಷ್ಟು ಪ್ರತ್ಯೇಕವಾದ ಲೀಲೆಗಳನ್ನು ಕುರಿತು ನಾವೀಗ ತಿಳಿಯೋಣ. ಈ ಲೀಲೆಯ ಮೂಲಕ ಶ್ರೀ ಮಹಾರಾಜರ ಸಕಲ ದೇವತಾ ಸ್ವರೂಪರೆಂದು, ಅವರೇ ಸರ್ವಸ್ವವೂ ಮೂಲವೆಂದು, ಅವರ ಶಕ್ತಿ ಅನಂತವೆಂದು ತಿಳಿಯುತ್ತದೆ. ಕಾಲಾನುಗುಣಕ್ಕೆ ತಕ್ಕಂತೆ ವಿವಿಧ ರೂಪದಲ್ಲಿ ದೈವವು ಪ್ರಕಟವಾಗುತ್ತದೆ. ಆಯಾ ಅವತಾರಗಳ ಮಧ್ಯೆ ವ್ಯತ್ಯಾಸವನ್ನು ತರ್ಕಿಸದೆ ಅದರಲ್ಲಿರುವ ದೈವಶಕ್ತಿಯ ಮೂಲಕ ಪ್ರಕಟವಾಗುವ ಲೀಲೆಯನ್ನು ನೋಡಿ ಶ್ರದ್ಧೆ, ಭಕ್ತಿ, ವಿಶ್ವಾಸಗಳಿಂದ ಪೂಜಿಸುವುದು ನಮ್ಮ ಕರ್ತವ್ಯ. ದೈವವು ಒಂದೇ ಎಂದು ನಿರೂಪಿಸುವುದಕ್ಕಾಗಿ ಸದ್ಗುರುಗಳು ವಿವಿಧ ರೂಪಗಳಲ್ಲಿ ದರ್ಶನ ಕೊಡುತ್ತಾರೆ. ಶ್ರೀ ಶಂಕರ ಮಹಾರಾಜರು ಮಾಡಿದ ಅಂತಹ ಲೀಲೆಗಳೆಷ್ಟೋ. ಶ್ರೀ ಶಂಕರ ಮಹಾರಾಜರು ಒಮ್ಮೆ ಶ್ರೀಶೈಲ ಕ್ಷೇತ್ರವನ್ನು ದರ್ಶಿಸಿದರು. ಅಲ್ಲಿ ಅನೇಕ ಪರ್ವತ ಗುಹೆಗಳಿವೆ. ಅಲ್ಲಿ ಒಂದರಲ್ಲಿ ಅವರು ನಿರ್ವಿಕಲ್ಪನಾ ಸಮಾಧಿಯಲ್ಲಿ ಕುಳಿತರು. ಗುಹೆಯ ತುಂಬ ನೀರಿದೆ. ಮತ್ತೊಮ್ಮೆ ಅವರು ತಮ್ಮ ಭಕ್ತರೊಂದಿಗೆ ತುಳಜಾಭವಾನಿಗೆ ಹೋದರು. ಭಕ್ತರೆಲ್ಲರೂ ಭವಾನಿ ದರ್ಶನಕ್ಕೆ ಹೋದರು. ಇವರು ಮಾತ್ರ ಆಲಯದ ಹಿಂದೆ ಧ್ಯಾನದಲ್ಲಿ ಕುಳಿತರು. ಭಕ್ತರು ದರ್ಶನ ಮುಗಿಸಿ ಹೊರಬಂದು ನೋಡಿದಾಗ ಶ್ರೀ ಶಂಕರ ಮಹಾರಾಜರ ಸ್ಥಾನದಲ್ಲಿ ಭವಾನಿಯ ದರ್ಶನವಾಯಿತು. ಬೋರ್ ಎಂಬಲ್ಲಿ ಒಮ್ಮೆ ಶ್ರೀರಾಮನವಮಿಯ ಉತ್ಸವ ನಡೆಯುತ್ತಿತ್ತು. ಶ್ರೀ ಶಂಕರ ಮಹಾರಾಜರು ಅವರ ಭಕ್ತರೊಡನೆ ಶ್ರೀರಾಮನಾಗಿ ದರ್ಶನ ನೀಡಿದರು. ಸುಬ್ಬರಾಯ ಮಠದಲ್ಲಿ ಒಬ್ಬ ಸನ್ಯಾಸಿಗೆ ಅತಿ ದೊಡ್ಡ ರೂಪವಾಗಿ ದರ್ಶನ ಕೊಟ್ಟರು. ದೇಶಪಾಂಡೆ ಎಂಬುವರು ಶ್ರೀ ಸಮರ್ಥರಾಮದಾಸು ಬರೆದ ದಾಸಬೋಧೆಯನ್ನು ಹಲವು ಬಾರಿ ಪಾರಾಯಣ ಮಾಡಿದರು. ನಂತರ ಗಾಣಗಾಪುರಕ್ಕೆ ಹೋದರು. 10 ಗಂಟೆಯ ಸಮಯದಲ್ಲಿ ದಿವ್ಯ ತೇಜಸ್ಸಿನಲ್ಲಿರುವ ಒಬ್ಬ ಅಪರಿಚಿತರು ಶ್ರೀ ಶಂಕರ ಮಹಾರಾಜರ ಕೋಣೆಯೊಳಗೆ ಅಲಕ್ಕೆಂದು ದೊಡ್ಡ ಶಬ್ದ ಮಾಡಿ ಒಳಗೆ ಪ್ರವೇಶಿಸಿದರು. ಆ ಶಬ್ದಕ್ಕೆ ಭಕ್ತರೆಲ್ಲರೂ ಬೆಚ್ಚಿಬಿದ್ದರು. ಬೆಳಕು ಹರಿಯುವವರೆಗೂ ಆ ವ್ಯಕ್ತಿಯು ಆ ಕೋಣೆಯಲ್ಲಿಯೇ ಇದ್ದರು. ಎಲ್ಲರೂ ಸೇರಿ ಸಂಭಾಷಿಸುತ್ತಿದ್ದರು. ಸೂರ್ಯೋದಯ ಸಮಯದಲ್ಲಿ ಅವರು ಮತ್ತೆ ಅಲಕ್ಕೆಂದು ದೊಡ್ಡ ಶಬ್ದ ಮಾಡಿ ಹೊರಟು ಹೋದರು. ಇದನ್ನು ಭಕ್ತರೆಲ್ಲರೂ ಕಣ್ಣಾರೆ ಕಂಡರು. ಆ ಬಂದ ವ್ಯಕ್ತಿ ರಹ್ಲೀನಾಥ್ ಎಂದು ತಿಳಿಯಲು ಬಹಳ ಕಾಲ ಬೇಕಾಗಲಿಲ್ಲ. ಅವರ ಮೂರ್ಖತ್ವಕ್ಕೆ ಕ್ಷಮಿಸಿರೆಂದು ಶ್ರೀ ಮಹಾರಾಜರ ಪಾದಗಳ ಮೇಲೆ ಬಿದ್ದರು. ಮಾಮಾ ದೇಖ್ನೆ ಮನೆಯಲ್ಲಿ ಶ್ರೀ ಮಹಾರಾಜರು ಬರುತ್ತಿದ್ದ ದಿನಗಳು. ಅವರು ಒಂದು ದಿನ ಮನೋರಮಾ ದಾಂಡೆ ಎಂಬ ಚಿಕ್ಕ ಹುಡುಗಿಯನ್ನು ತನಗೆ ಸ್ನಾನ ಮಾಡಿಸೆಂದು ಕೇಳಿದರು. ಆ ಹುಡುಗಿಯು ಸಂತೋಷದಿಂದ ಅದಕ್ಕೆ ಒಪ್ಪಿದಳು. ಸ್ನಾನ ಮಾಡಿಸುವಾಗ ಶ್ರೀ ಮಹಾರಾಜರು ಬಾಲಕೃಷ್ಣನ ದರ್ಶನ ಕೊಟ್ಟರು. ಆ ದರ್ಶನವು ಅಲ್ಲಿರುವ ಭಕ್ತರಿಗೆಲ್ಲ ದೊರೆಯಿತು. ಭಕ್ತರನ್ನು ಯಾವುದೋ ಒಂದು ಸಮಯದಲ್ಲಿ ಹೊಂದಿಸಿ ವಿವಿಧ ದೇವತಾ ದರ್ಶನಗಳನ್ನು ಅನುಗ್ರಹಿಸುತ್ತಿದ್ದರು. ಶ್ರೀ ಮಹಾರಾಜರು ಅವರ ಭಕ್ತರಿಗೆ ಬಾಲಕೃಷ್ಣ, ಶ್ರೀರಾಮ, ಶಿವ, ಶ್ರೀಮ, ದತ್ತಾತ್ರೇಯ ಸ್ವಾಮಿ, ಬಾಳರಂಗ ವಿಠಲ, ತುಳಜಾಭವಾನಿ ಮೊದಲಾದ ದೇವತೆಗಳ ರೂಪದಲ್ಲಿ ದರ್ಶನವನ್ನು ನೀಡುತ್ತಿದ್ದರು. ಸೋನಾಪುರಿಯಲ್ಲಿ ಶ್ರೀ ಮಹಾರಾಜರು ಒಮ್ಮೆ ಮಹಾಯಜ್ಞವನ್ನು ನಿರ್ವಹಿಸಿದರು. ಆ ಸಮಯದಲ್ಲಿ ಯಜ್ಞ ಮಂತ್ರವನ್ನು ಪಠಿಸಲು ಒಬ್ಬ ಮೂಕ ಹುಡುಗನನ್ನು ಕರೆದು ಆದೇಶಿಸಿದರು. ಆ ಹುಡುಗನು ತಕ್ಷಣವೇ ವೇದಮಂತ್ರವನ್ನು ಪಠಿಸಿದನು. ಆತನ ಕೈಯಲ್ಲಿ ಆ ಮಹಾಯಜ್ಞವನ್ನು ನಿರ್ವಹಿಸಿದರು. ಶ್ರೀ ಮಹಾರಾಜರು ವಾದಾರ್ನಲ್ಲಿ ಪೈಲ್ವಾನ್ ಒಬ್ಬನು ಪಂದ್ಯದಲ್ಲಿ ಗೆಲ್ಲಬೇಕೆಂದು ಶ್ರೀ ಮಹಾರಾಜರ ಆಶೀರ್ವಾದವನ್ನು ಪಡೆದು
ಪೂನಾದಲ್ಲಿ ಪಂದ್ಯವನ್ನು ಗೆದ್ದನು. ಈ ವಿಧವಾದ ಲೀಲೆಗಳನ್ನು ಶ್ರೀ ಶಂಕರ ಮಹಾರಾಜರ ಚರಿತ್ರೆಯಲ್ಲಿ ಅಸಂಖ್ಯಾತವಾಗಿ ನೋಡಬಹುದು. ತುಪಾಕಿ ಗುಂಡಿನಿಂದ ರಕ್ಷಣೆ. ಸದ್ಗುರು ತಮ್ಮ ಭಕ್ತರ ರಕ್ಷಣಾರ್ಥವಾಗಿ ಅವರ ಕಷ್ಟಗಳನ್ನು ತಾನು ಸ್ವೀಕರಿಸುತ್ತಿದ್ದರು. ಒಂದು ಬಾರಿ ಶ್ರೀ ಸಾಯಿಬಾಬಾ ಅಕಸ್ಮಾತ್ತಾಗಿ ಉರಿಯುತ್ತಿರುವ ಧ್ವನಿಯಲ್ಲಿ ಕೈ ಇಟ್ಟರು. ಪಕ್ಕದಲ್ಲಿರುವ ಭಕ್ತರು ಪ್ರಶ್ನಿಸಲು, ನನ್ನ ಕೈ ಸುಟ್ಟಿರೇನು, ಎಳೆ ಮಗುವಿನನ್ನು ಕಾಪಾಡಿದನಲ್ಲ ಎಂದರು. ಕೈ ಇಟ್ಟದ್ದು ಶಿರಡಿಯಲ್ಲಿರುವ ಧ್ವನಿಯಲ್ಲಿ, ಕಾಪಾಡಿದ್ದು ಎಲ್ಲೋ ದೂರದಲ್ಲಿರುವ ಕುಲುಮೆಯಲ್ಲಿ ಬೀಳುತ್ತಿರುವ ಮಗುವನ್ನು. ಇಲ್ಲಿ ನಾನು ಅವರ ಸರ್ವತ್ನ ವ್ಯಾಪಕತ್ವವನ್ನು ಮತ್ತು ಮಹಾತ್ಮೆಯನ್ನು ಮಾತ್ರವೇ ತಿಳಿದುಕೊಳ್ಳಬೇಕು. ಗುರುವಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ಇನ್ನು ಈ ಲೀಲೆಯಲ್ಲಿ ಶ್ರೀ ಶಂಕರ ಮಹಾರಾಜರು ಏನು ಮಾಡಿದರು ಎಂಬುದನ್ನು ನೋಡೋಣ. ಗಣೇಶ್ ಮಾಧವ್ ಅಭಯಂಕರ್ ಎಂಬುವನು ಶ್ರೀ ಮಹಾರಾಜರ ಭಕ್ತನು. ಅವನು ವೃತ್ತಿಪರವಾಗಿ ಸೈನಿಕನು, ಬಹಳ ಓದಿದವನು, ಸುಪ್ರಸಿದ್ಧ ಕುಟುಂಬದವನಾಗಿದ್ದನು. ಅವನ ವಂಶಸ್ಥರು ಶ್ರೀ ದತ್ತಾತ್ರೇಯ ಸ್ವಾಮಿಯನ್ನು ಆರಾಧಿಸುತ್ತಿದ್ದರು. ಅವನ ಮಿಲಿಟರಿ ಕ್ಯಾಂಪಿನಲ್ಲಿ ಇದ್ದರೂ ಸಹ ಶ್ರೀ ಗುರುಚರಿತ್ರೆಯ ಪಾರಾಯಣವನ್ನು ಬಿಡುತ್ತಿರಲಿಲ್ಲ. ಅವನಿಗೆ ಎರಡನೆಯ ಪ್ರಪಂಚ ಯುದ್ಧದಲ್ಲಿ ಯುದ್ಧಭೂಮಿ ಬದಲು ಮಾಡಿದರು. ಅಭಯಂಕರ್ ಯುದ್ಧ ವಾತಾವರಣದಲ್ಲಿಯೂ ಸಹ ಶ್ರೀ ಗುರುಚರಿತ್ರೆಯನ್ನು ಬಿಡದೆ ಪಾರಾಯಣ ಮಾಡುತ್ತಿದ್ದರು. ಸ್ವಲ್ಪ ದಿನದಲ್ಲಿ ಎರಡನೇ ಪ್ರಪಂಚ ಯುದ್ಧವು ಮುಗಿಯಿತು. ಯುದ್ಧವು ಮುಗಿದ ನಂತರ ಅವನು ಮಿಲಿಟರಿ ಕ್ಯಾಂಪಿಗೆ ಬಂದನು. ಅಲ್ಲಿ ಬಟ್ಟೆ ಬದಲಾಯಿಸುವ ಸಮಯದಲ್ಲಿ ಅವನ ಪ್ಯಾಂಟು ಕಾಲಿನ ಭಾಗದಲ್ಲಿ ರಂಧ್ರಗಳಿರುವುದನ್ನು ಗಮನಿಸಿ ಕಾಲನ್ನು ಪರೀಕ್ಷಿಸಿದನು. ಎರಡು ಕಾಲಲ್ಲೂ ಗಾಯವಾಗಲಿ ಗಾಯದ ಗುರುತುಗಳಾಗಲಿ ಇಲ್ಲದಿರುವುದು ಅತ್ಯಂತ ಆಶ್ಚರ್ಯವನ್ನು ತಂದಿತು. ಅದು ಹೇಗೆ ನಡೆಯಿತೆಂದು ಮಾತ್ರ ಅವನಿಗೆ ತಿಳಿಯಲಿಲ್ಲ. ಸ್ವಲ್ಪ ದಿನದ ನಂತರ ಅಭಯಂಕರ ರಜೆಯ ಮೇಲೆ ತನ್ನ ಮನೆಗೆ ಬಂದನು. ಅಭಯಂಕರ ಶ್ರೀ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ ಪಾದಗಳ ಮೇಲೆ ತುಪಾಕಿ ಗುಂಡಿನ ಗಾಯಗಳಿರುವುದನ್ನು ಕಂಡು ಆಶ್ಚರ್ಯದಿಂದ ಮಹಾರಾಜರನ್ನು ಗಾಯಗಳೇನೆಂದು ಪ್ರಶ್ನಿಸಿದನು. ಅದಕ್ಕವರು ಕಿರುನಗೆಯಿಂದ, ಮಗು, ನೀನು ಯುದ್ಧ ಮಾಡುವಾಗ ತುಪಾಕಿ ಗುಂಡುಗಳು ನನ್ನ ಪಾದಗಳಿಗೆ ತಗುಲಿ ಗಾಯಗಳಾದವು, ನಿನ್ನ ಪ್ಯಾಂಟಿಗೆ ತೂತುಗಳಾದವು ಎಂದರು. ದತ್ತಾತ್ರೇಯ ಸ್ವಾಮಿ ನಿನ್ನನ್ನು ರಕ್ಷಿಸೆಂದು ಆಜ್ಞಾಪಿಸಿದರು ಎಂದು ಹೇಳಿದರು. ನಂತರ ಯುದ್ಧಭೂಮಿಯಲ್ಲಿ ನಡೆದ ಪ್ರತಿ ಘಟನೆಗಳನ್ನು ಒಂದರ ನಂತರ ಒಂದರಂತೆ ಎಲ್ಲವನ್ನೂ ವಿವರಿಸಿದರು. ಇದನ್ನು ಕೇಳಿದ ಅಭಯಂಕರ ಕಣ್ಣೀರಿನಿಂದ ಮಹಾರಾಜರ ಪಾದಗಳನ್ನು ಅಭಿಷೇಕಿಸಿದನು. ಅಲ್ಲಿರುವ ಭಕ್ತರೆಲ್ಲರೂ ಶ್ರೀ ಶಂಕರ ಮಹಾರಾಜರ ಮಹಿಮೆಯನ್ನು ಕೊಂಡಾಡಿದರು. ಅವರ ಭಕ್ತ ಸಂರಕ್ಷಣೆ ಸಮಾಧಿಯ ನಂತರವೂ ಸಹ ನಡೆಯುತ್ತಲೇ ಇದೆ. ಜೈ ಶಂಕರ್, ಜೈ ಜೈ ಶಂಕರ್. ಮುಂದಿನ ಅಧ್ಯಾಯವು ಮುಂದುವರಿಯುವುದು.